ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಂದಿನಿ ಆನಂದ್ ಬ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾವು ಎಲ್ಲರೂ ಕೂಡ ಲಾಲ್ಬಾಗ್ಗೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಗರ್ಲ್ಸ್ ಎಲ್ಲರೂ ಕೂಡ ಒಂದು ಡೇ ಔಟ್ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ವಿ. ಸೊ ಎಲ್ಲಿಗೆ ಹೋಗೋದು ಅಂತ ಪ್ಲ್ಯಾನ್ ಮಾಡಬೇಕಾದ್ರೆ ಲಾಲ್ಬಾಗ್ ಹೋಗೋಣ ಅಂತ ಹೇಳಿದ್ರು. ಸೊ ಮಕ್ಕಳನ್ನ ನಾನು ಸಮ್ಮರ್ ಹಾಲಿಡೇಸಲ್ಲಿ ಲಾಲ್ಬಾಗ್ಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದೆ. ಸೊ ಅದರಿಂದ ಕರ್ಕೊಂಡು ಹೋಗೋಕ್ಕೆ ಆಗಿರಲಿಲ್ಲ. ಸೊ ಈ ಟೈಮ್ ಹೇಗಿದ್ರೂ ಹೋಗ್ತಾ ಇದ್ದೀವಲ್ಲ ಅಂತ ಹೇಳಿ ಮಕ್ಕಳನ್ನೆಲ್ಲ ಕರ್ಕೊಂಡು ಈಗ ಲಾಲ್ಬಾಗ್ಗೆ ಹೋಗ್ತಾ ಇದ್ದೀವಿ. ತುಂಬ ದಿನ ಆಗಿಬಿಟ್ಟಿತ್ತು ನಾವೆಲ್ಲರೂ ಕೂಡ ಔಟ್ಸೈಡ್ ಎಲ್ಲಾದರೂ ಹೋಗಿ. ಸೊ ಅದರಿಂದ ಈಗ ತಾನೇ ಜಸ್ಟು ಲಾಲ್ಬಾಗ್ ಒಳಗಡೆಗೆ ಬಂದಿದ್ದೀವಿ. ಆ್ಯಕ್ಚುಲಿ ಲಾಲ್ಬಾಗಲ್ಲಿ ಎಂಟ್ರಿ ಟಿಕೆಟ್ಸ್ ಕೂಡ ಇರುತ್ತೆ. ಸೊ ದೊಡ್ಡವ್ರಿಗೆ ಬಂದು 50 ರುಪೀಸ್ ಚಾರ್ಜ್ ಮಾಡ್ತಾರೆ, ಮಕ್ಕಳಿಗೆಲ್ಲ 20 ರುಪೀಸ್ ಚಾರ್ಜ್ ಮಾಡ್ತಾರೆ. ಅಂದರೆ 4 ಇಯರ್ಸ್ ಎಬೋ ಯಾರ್ಯಾರು ಇರ್ತಾರೆ ಅವರೆಲ್ರಿಗೂ ಕೂಡ 20 ರುಪೀಸ್ ಚಾರ್ಜ್ ಮಾಡ್ತಾರೆ. ದೊಡ್ಡವ್ರಿಗೆಲ್ಲರಿಗೂ ಕೂಡ 50 ರುಪೀಸ್ನ ಚಾರ್ಜ್ ಮಾಡ್ತಾರೆ. ಹಾಗೆ ಯಾವುದೇ ತರಹದ ಪ್ಲಾಸ್ಟಿಕ್ ಬಾಟಲ್ಸ್ ಅಲೋ ಮಾಡೋದಿಲ್ಲ. ನಿಮ್ಗೇನಾದರೂ ಫುಡ್ಡು ಸ್ನ್ಯಾಕ್ಸು ಏನಾದರೂ ಬೇಕಿತ್ತು ಅಂದರೆ ಅಲ್ಲೇ ಕೂಡ ಇರುತ್ತೆ. ಬಟ್ ಆದರೆ ರೇಟು ಸ್ವಲ್ಪ ಜಾಸ್ತಿ ಅಂತ ಅನಿಸುತ್ತೆ. ನೀವು ಬೆಟರು ಮನೆಯಿಂದನೇ ತೊಗೊಂಡು ಹೋಗ್ಬೋದು. ಅಂದರೆ ಸ್ಟೀಲ್ ಬಾಕ್ಸಸ್ ಎಲ್ಲ ಬರುತ್ತಲ್ಲ, ಆ ಥರದ್ರಲ್ಲಿ ನೀವು ಬೇಕಂದರೆ ಫುಡ್ಡೆಲ್ಲ ನೀವು ಕ್ಯಾರಿ ಮಾಡ್ಬೋದು. ಪ್ಲಾಸ್ಟಿಕ್ ಮಾತ್ರ ಅಲೋ ಮಾಡೋದಿಲ್ಲ ಅಷ್ಟೇ. ಜಸ್ಟ್ ಏನಿದ್ರು ಒಂದು ವಾಟರ್ ಬಾಟಲ್ ಅಲೋ ಮಾಡ್ತಾರೆ. ಬಟ್ ಅದನ್ನು ಕೂಡ ಎಲ್ಲಂದ್ರಲ್ಲಿ ಬಿಸಾಕಬಾರ್ದು, ನೀಟಾಗಿ ಅದನ್ನು ಡಸ್ಟ್ಬಿನ್ಗೆ ಹಾಕಬೇಕು ಅಷ್ಟೇ. ಸಕ್ಕತ್ತಾಗಿದೆ ಅಲ್ಲ, ಎಷ್ಟು ದೊಡ್ಡ ಕೆರೆ. ಈಜಾಡೋದಲ್ಲ, ಅಲ್ಲಿ ಗಾಡಿ ಏನು ಸಣ್ಣಗೈತೆ ಮಾತ್ರ ವೆದರ್. ಇತ್ತು ಅನ್ಸುತ್ತೆ ಮೋಸ್ಟ್ಲಿ ಬೋಟ್ಗಳು, ಅಥವಾ ಆಳ ಇದೆಯೋ ಏನೋ ಯಾರಿಗೆ ಗೊತ್ತು. ಅದೇನು ಮಧ್ಯಮದಲ್ಲಿರೋದು ಆಳ ಇದೆ ಅಂತ ಪಾಯಿಂಟ್ಸ್ ಇರಬೇಕು ಅನ್ಸುತ್ತೆ ಮೇ ಬಿ. ಇಲ್ಲ, ಏನೋ ಹಾಕಿರೋದು ಅದು. ಐಫೋನಲ್ಲಿ ಒಂದೇನಪ್ಪ ಎಫೆಕ್ಟ್ ಅಂದರೆ ದೂರದಲ್ಲಿರೋದು ಕಣ್ಣು ಕಾಣಿಸ್ಲಿಲ್ಲ ಅಂತಂದರೆ ಝೂಮ್ ಹಾಕ್ಬಿಟ್ಟು ಇಲ್ಲೇ ನೋಡ್ಕೋಬೋದು. ನಡಿಯಪ್ಪ, ಇಳಿ ಕೆಳಗಡೆ ಇಳಿ. ಪಿಶು ಇಲ್ಲ, ಪಿಶು. ಆಯ್ತಾ ಇಲ್ವಾ? ಅಲ್ಲಿ ಮುಂದೆ ಇನ್ನೇ ಇರುತ್ತಮ್ಮಲ್ಲ, ಏನಾಗ ಹಾಕಿರ್ತಾರೆ. ಶಿವಮ್ಮಂಗೆ ಬರಕ್ಕೆ ಇಷ್ಟ ಕಾಲು ನೋವು. ನಾವು ಬಂದಾಗ ಹಿಂಗೆಲ್ಲ ಇರಲಿಲ್ಲ ಕಣೆ, ಇಷ್ಟು ನೀಟಾಗಿ. ಅದೇನೋ ನನಗೂ ನೆನಪೇ ಆಯ್ತಲ್ಲ, ನಾವು ಅವಾಗ ಬಂದಿದ್ದು. ಆವಾಗ ಇಲ್ಲಂದ್ರಲ್ಲಿ ಕಸ ನನ್ನ ಫ್ಲವರ್ ಶೋಗೆ ಬಂದಿದ್ದು. ಇನ್ನು ಅಳಿಲ್ನ ನೋಡಿದಾಗ ರಾಮ ಸೀತೆ ಲಕ್ಷ್ಮಣ ಅಂತ ಅನ್ಬೇಕು. 3 ಸಲ 9 ಸಲ ಈ ಥರ ರಾಮ ಸೀತೆ ಲಕ್ಷ್ಮಣ ಅನ್ಬೇಕು. ಅಂದ್ರೆ ಅಳಿಲು ತುಂಬಾ ಸೇವೆ ಮಾಡ್ತಂತೆ ರಾಮನ್ಗೆ. ಅಂದರೆ ರಾಮ ಸೇತುವೆ ಕಟ್ಟಬೇಕಾದ್ರೆ, ಅಂದರೆ ಲಂಕೆ ಹೋಗೋದಕ್ಕೆ ಅಂತ ಸೇತುವೆ ಕಟ್ಟಬೇಕಾದ್ರೆ ಇವರು ವಾನರ ಸೇನೆ ಎಲ್ಲ ಕೂಡ ಬಂಡೆ ದೊಡ್ಡ ದೊಡ್ಡ ಕಲ್ಲುಗಳನ್ನೆಲ್ಲ ಹಾಕಿ ಸೇತುವೆ ಕಟ್ತಾಯಿದ್ರೆ ಈ ಪುಟಾಣಿ ಅಳಿಲು ಅದಕ್ಕೆ ಮರಳನ್ನ ಹಾಕಿ ಹೆಲ್ಪ್ ಮಾಡ್ತಿತ್ತಂತೆ. ಸೊ ಅದರಿಂದ ತನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಹೆಲ್ಪ್ ಮಾಡುತ್ತೆ ಅಂತ ಅಂದ್ಬಿಟ್ಟು ಆಗ ಶ್ರೀರಾಮ ಇದನ್ನು ಮೆಚ್ಚಿಕೊಂಡು ಈ ಅಳಿಲಿಗೆ ಒಂದು ಅಳಿಲು ಸೇವೆ ಅಂತ ಹೆಸರು ಬಂದಿದೆ. ಸೊ ಅದರಿಂದ ಎಲ್ಲರೂ ಕೂಡ ಅಷ್ಟೇ ಪ್ರಾಮಾಣಿಕವಾಗಿ ಯಾವುದೇ ಕೆಲಸ ಮಾಡಿದ್ರೂ ಅದೊಂದು ಹೆಸರು ಉಳ್ಕೊಳ್ಳುತ್ತೆ ಅನ್ನೋದಕ್ಕೆ ಕಾರಣ ಅಳಿಲು. ಸೊ ಅದರಿಂದನೇ ತುಂಬ ಜನ ಹೇಳ್ತಾರೆ ನನ್ನ ಕೈಲಾದಂಥ ಅಳಿಲು ಸೇವೆ ಮಾಡಿದ್ದೀನಿ ಅಂತ. ಅಂದರೆ ಸಣ್ಣ ಪುಟ್ಟ ಹೆಲ್ಪ್ ಮಾಡೋದನ್ನು ಅಳಿಲು ಸೇವೆ ಅಂತ ಕರೆಯೋದು. ಗೊತ್ತಾಯ್ತಾ? ನನ್ನ ಫ್ರೆಂಡ್ಸ್ ಎಲ್ಲ ಆಲ್ರೆಡಿ ಬಂದ್ಬಿಟ್ಟಿದ್ದಾರೆ. ಸೊ ಅವ್ರು ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ, ಅವ್ರನ್ನ ನೋಡ್ತಾ ಇದ್ದೀನಿ. ಅಷ್ಟರಲ್ಲಿ ಅಮ್ಮ ಪಾಪ ನಡೆಯೋಕ್ಕಾಗಲ್ಲ ಅಂತ ಹೇಳಿದ್ರು. ಸೊ ಅವ್ರೊಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ರೆಸ್ಟ್ ಮಾಡಲಿ ಅಂತ ಹೇಳಿ ಅವ್ರ ಜೊತೆಲೇ ಕೂತಿದ್ದೀವಿ. ಅವ್ರು ಇಲ್ಲೇ ಎಲ್ಲೋ ಸರೌಂಡಿಂಗಲ್ಲೇ ಇದ್ದಾರೆ, ಬಟ್ ಎಲ್ಲಿದ್ದಾರೆ ಅಂತ ಗೊತ್ತಾಗ್ತಿಲ್ಲ. ಅಕಸ್ಮಾತ್ ಏನಾದರೂ ಆಗದಿರೋರಿಗೆ ಈ ಥರ ಗಾಡಿ ತೊಗೊಂಡು ಓಡಾಡ್ಬೋದು. ಅಂತೂ ಇಂತೂ ಸಿಕ್ಕಿದ್ರಪ್ಪ. ಅವ್ರು ಇಲ್ಲೇ ಕೆಳಗಡೆನೇ ಇದ್ದಾರೆ, ನಾವು ಅಲ್ಲಿಂದ ಅವ್ರ ಎದುರುಗಡೆಗೇ ಮೇಲ್ಗಡೆ ನಿಂತಿದ್ದೀವಿ. ಬಟ್ ಆದರೆ ಅವ್ರಿಗೆ ಎದುರುಗಡೆ ಮರ ಎದ್ದಿದ್ದರಿಂದ ಅವ್ರಿಗೆ ಕಾಣಿಸಿಲ್ಲ. ನಾವು ನನ್ನ ಲೊಕೇಶನ್ ಇಲ್ಲೇ ಎಂಡಾಯಿತು, ಎಲ್ಲಿದ್ದಾರೆ ಅಂತ ನೋಡಿಕೊಂಡು ಆಮೇಲೆ ಅಂತೂ ಇಂತೂ ಬಂದ್ವಿ. ಎಲ್ಲರೂ ಕೂಡ ಆಲ್ರೆಡಿ ಗೇಮ್ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಅಂದರೆ ಎಲ್ಲರೂ ಸೆಟ್ ಆಡ್ತಾಯಿದ್ರು. ಸೊ ಈಗ ನಾವು ಕೂಡ ಹೋಗಿ ಏನಾದರೂ ಮಾತಾಡ್ಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ. ಭವಾನಿ ಚೆನ್ನಾಗಿದ್ಯಾ? ನಮ್ಮಮ್ಮ ನೋಡಿಲ್ಲ ಅನ್ಸುತ್ತೆ. ಇವ್ರು ನಮ್ಮಮ್ಮ ಅಮ್ಮ ಸೌಮ್ಯ, ಶಿಲ್ಪ ಅಂತ, ಇವ್ರು ಕುಸುಮ ಅಂತ. ಹಾಯ್ ಹಾಯ್. ಎಲ್ಲಿ ಪಾಪು?
ಲಡ್ಡು ಅಲ್ಲಿ ಬ್ಯಾಗಲ್ಲಿ ಇದೆ ಕೊಡು ಆ ಕಡೆ ಶಾಲೆ ಐತೆ ಕೊಡು ಹಾಯ್ ಏನಾ ವರ್ಷೆ ಹಿಂಗ್ ಮಾಡಿ ಏನಾದ್ರೂ ಒಂದ್ ಮಾಡಿ ಹಿಂಗ್ ಮಾಡಿ ಕಳ್ಳನ ಗೆಸ್ ಮಾಡ್ಲಾ ಗೆಸ್ ನಂದಿನಿ ಕಳ್ಳ ಸದ್ಯ ನಾನೇ ಕಳ್ಳ ನಾನು ಅನ್ಕೊಂಡೆ ನಾನು ರಾಜ ನಾನು ಸೈನಿಕ ನಾನು ಮಂತ್ರಿ ನಾನು ರಾಣಿ ಮಾಡು ಕಲ್ಸು ಮುಂದೆ ಸ್ವಲ್ಪ ನಾವು ಬಗ್ಗಕ್ಕಾಗಲ್ಲ ಕೊಡು ಇನ್ನೊಂದು ಕೊಡು ಅಯ್ಯೋ ನಾನೇ ಯಾರು ಕಳ್ಳ ನೀನೇ ಇಲ್ಲ ವರ್ಷ ಅಲ್ಲಿ ಇಟ್ಬಿಡಿ ಎಲ್ರು ಬರಂಗೆ ಬರ್ತಾ ಇಲ್ಲ ಕಳ್ಳ ಪೊಲೀಸ್ ಮತ್ತು ಸೆಟ್ಟೆಲ್ಲ ಆಡಿ ಇವಾಗ ರೀಲ್ಸ್ ಏನಾದರೂ ಮಾಡೋಣ ಅಂತ ಹೇಳಿದ್ರು. ಸೊ ನಾನು ಬರೋಕ್ಕೂ ಮುಂಚೆ ಆಲ್ರೆಡಿ ಕೆಲವೊಂದು ರೀಲ್ಸ್ ಮಾಡಿದ್ದಾರೆ. ಸೊ ಅದೆಲ್ಲ ಹೇಗಿತ್ತು ಅಂತ ಹೋಗಿ ನೋಡ್ಕೊಂಡು ಬನ್ನಿ. ನೋಡಿದ್ರಿ ಅಲ್ವಾ, ನಾವು ಹೋಗೋ ಅಷ್ಟರಲ್ಲಿ ಆಲ್ರೆಡಿ ಅವರೆಲ್ಲ ಒಂದೆರಡು ಗೇಮ್ ಎಲ್ಲ ಆಡಿ ಕೂತಿದ್ರು. ಸೊ ನಾವು ಈಗ ತಾನೇ ಜಸ್ಟ್ ಬಂದು ಅವ್ರ ಜೊತೆಗೇ ಹಾಗೆ ಸೆಟ್ ಆಟನ ಕಂಟಿನ್ಯೂ ಮಾಡಿದ್ವಿ. ಸೊ ಇಷ್ಟೆಲ್ಲ ಆಡಾದ್ಮೇಲೆ ಈಗ ಒಂದು ರೀಲ್ಸ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ವಿ. ಸೊ ಯಾವ ಥರ ರೀಲ್ಸ್ ಮಾಡ್ತಾಯಿದ್ದೀವಿ ಅಂತ ನೀವೇ ನೋಡಿ. ಆಕ್ಚುಲಿ ಸೆಂಟರ್ ಅಲ್ಲಿ ಇರೋರು ಹಿಡಿಬೇಕು, ಮಧ್ಯ ಯಾರು ಮಧ್ಯ ಇರೋದು? ನಂದಿನಿ ಬಂದ್ಲು, ಡೇ ಔಟ್ ಮುಗೀತು ಅಷ್ಟೇ. ಬಾಯ್ ಬಾಯ್ ಗಾಯ್ಸ್, ಬಾಯ್ 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 ಗಾಯ್ಸ್. ಯಾರು ಇವ್ರು ಇಂಟ್ರೊಡಕ್ಷನ್ ಮಾಡು. ಭವಾನಿ, ಹಾಯ್. ಕುಸುಮ, ಸೌಮ್ಯ, ಶಿಲ್ಪಾ, ನನ್ನ ತಂಗಿ ವರ್ಷಿಣಿ, ಹಾಯ್. ನನ್ನ ಫ್ರೆಂಡ್ ಶಿಲ್ಪಾ ಒಂದು ಸಾಂಗ್ ಹೇಳ್ತಾರೆ, ಅದು ಟ್ರೆಂಡಿಂಗ್ ಅಲ್ಲಿದೆ, ಈಗ ಇನ್ನ ಜಾಸ್ತಿ ಟ್ರೆಂಡಿಂಗ್ ಆಗುತ್ತೆ. ಸ್ಟಾರ್ಟ್. ಊತೆ ಊತೆ 3, 2, 1. ಹೇ ಊತೆ ಪಾಪ ಊತೆ ಊತೆ ಪಾಪ ಊತೆ ಊತೆ ಪಾಪ ಊತೆ 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 ಊತೆ.
ನೋಡಿದ್ರಲ್ಲ ಎಷ್ಟೆಲ್ಲ ಎಂಜಾಯ್ ಮಾಡಿದ್ವಿ ಅಂತ. ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದಾಯಿತು, ರೀಲ್ಸ್ ಮಾಡಿದ್ದಾಯಿತು, ಸುಮ್ಮನೆ ಹಾಗೆ ಒಂದು ವ್ಲಾಗ್ ಮಾಡಿದ್ದಾಯಿತು, ಹಾಗೆ ಸೆಟ್ ಆಟ, ಕಳ್ಳ ಪೊಲೀಸು ಎಲ್ಲ ಆಡಿ ಈಗ ಮನೆಗೆ ಹೋಗೋ ಟೈಮು. ಸೊ ಪಾಪುನ ಅಂದ ಎತ್ಕೊಂಡಿದ್ದ. ಸೊ ಈಗ ಪಾಪುನ ಕರ್ಕೊಂಡು ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗೋವಂಥ ಟೈಮು. ಆ್ಯಕ್ಚುಲಿ ಒಂದು ರೌಂಡ್ ಎಲ್ಲ ಬರಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ, ಬಟ್ ಎಲ್ಲೂ ತುಂಬ ಹೋಗೋಕ್ಕಾಗಿಲ್ಲ. ಯಾಕೆಂದರೆ ನಾವು ಆಲ್ಮೋಸ್ಟು ಮನೆ ಬಿಟ್ಟಾಗಿ 2 ಗಂಟೆ ಆಗಿಬಿಟ್ಟಿತ್ತು. ಸೊ ಅದರಿಂದ ನಾವೆಲ್ಲೂ ಹೋಗೋಕ್ಕಾಗಿಲ್ಲ. ಸೊ ಅದರಿಂದ ಸುಮ್ಮನೆ ಹಾಗೆ ಒಂದು ರೌಂಡ್ ಹಾಕ್ಕೊಂಡು ಮಕ್ಕಳಿಗೆಲ್ಲ ತಿಂಡಿ ಕೊಡಿಸಿ, ತಿಂಡಿ ಎಲ್ಲ ತಿಂದ್ಕೊಂಡು ಸ್ವಲ್ಪ ಹೊತ್ತು ಮಕ್ಕಳ ಜೊತೆ ಆಡಿಕೊಂಡು ಈಗ ಮನೆ ಕಡೆಗೆ ಹೋಗ್ತಾ ಇದ್ದೀವಿ. ಆ ಹುಲ್ ಮೇಲೆಲ್ಲ ಸ್ವಲ್ಪ ಹೊತ್ತು ಆಟ ಆಡ್ತೀವಿ ಅಂತಂದರು ಮಕ್ಕಳು. ಸೊ ಅದರಿಂದ ಮಕ್ಕಳನ್ನೆಲ್ಲ ಅಲ್ಲಿಂದ ಓಡಿ ಬರ್ತಾರೋ ಥರ ಒಂದೆರಡು ಫೋಟೋಸು ವೀಡಿಯೋಸ್ ಏನಾದರೂ ಮಾಡೋಣ ಅಂತ ಹೇಳಿ ಅವ್ರಿಗೆ ವೀಡಿಯೋಸ್ ಎಲ್ಲ ಮಾಡ್ತಾಯಿದ್ದೀನಿ. ಒಂಥರ ಚೆನ್ನಾಗಿತ್ತು ಇವತ್ತಿನ ದಿನ. ತುಂಬ ದಿನದ ಮೇಲೆ ನಾವು ಹೊರಗಡೆ ಬಂದಿದ್ದು. ಸೊ ಅದರಿಂದ ಒಂಥರ ಮೈಂಡು ಫ್ರೆಶ್ ಆಯಿತು, ರಿಲ್ಯಾಕ್ಸ್ ಆಗಿರೋ ಥರ ಆಯಿತು. ಸೊ ಖುಷಿಯಾಗಿತ್ತು ಇವತ್ತಿನ ದಿನ, ತುಂಬ ಚೆನ್ನಾಗಿತ್ತು. ನೀವು ಯಾರಾದರೂ ಒನ್ ಡೇ ಔಟ್ ಥರ ಎಲ್ಲಾದರೂ ಹೋಗಬೇಕು ಅಂದರೆ ಆರಾಮಾಗಿ ಲಾಲ್ಬಾಗ್ಗೆ ಹೋಗಿ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಬರ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಫ್ಯಾಮಿಲಿ ಆದರೂ ಹೋಗ್ಬೋದು ಅಥವಾ ಫ್ರೆಂಡ್ಸ್ ಆದರೂ ಹೋಗ್ಬೋದು. ಏನಂದರೆ ಎಲ್ಲರೂ ಸಪೋರ್ಟ್ ಮಾಡ್ತಾಯಿರಿ. ನಿಮ್ಮ ಸಪೋರ್ಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಂದಿನಿ ಆನಂದ್ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಬಾಯ್ ಬಾಯ್.